ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ದಿನ ಟಾಪಿಕ್ ಏನು ಅಂತಂದರೆ ಮದುವೆ ಸೆಟ್ ಆಗ್ತಾ ಇಲ್ಲ. ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ, ಗಂಡು ಸೆಟ್ ಆಗ್ತಾ ಇಲ್ಲ. ಒಬ್ರಿಗೊಬ್ರು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವರು ಅಂದ್ಕೊಂಡಂಗೆ ಇಲ್ಲ, ಇವರು ಅಂದ್ಕೊಂಡಂಗೆ ಇಲ್ಲ. ನನಗೆ ಅದೇ ಥರ ಹೆಣ್ಣು ಬೇಕು, ನನಗೆ ಇದೇ ಥರ ಗಂಡು ಬೇಕು, ಈ ಥರ ಅಂದ್ಕೊಂಡು ಕೂತ್ಕೊಂಡಿರ್ತಾರೆ ಎಷ್ಟೋ ಜನ. ಮದುವೆ ಆಗ್ತಾ ಇಲ್ಲ. ಗ್ರಹ ದೋಷಗಳು, ಮಂಗಳ ದೋಷ ಇದೆ ಅಂತ ಹೇಳ್ತಾರೆ. ಈ ರೀತಿ ನಾನಾ ರೀತಿ ದೋಷಗಳು, ತಡೆಗಳು ಇದೆ. ಆಗ್ತಾ ಇಲ್ಲ, ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಗಂಡು ಸೆಟ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ವಿಡಿಯೋ. ಒಳ್ಳೆಯದಕ್ಕೆ ಮಾತ್ರ ವಾಟ್ಸಪ್ ಮಾಡಿ, ಕರೆ ಮಾಡಿ. ದಯಮಾಡಿ ಕೆಟ್ಟದ್ದಕ್ಕೆ ಯೋಚನೆ ಮಾಡಬೇಡಿ, ಕೆಟ್ಟದ್ದಕ್ಕೆ ಫೋನ್ ಮಾಡಬೇಡಿ. ಆದಿಗುರು ಆಸ್ಟ್ರೋ ರೆಮಿಡೀಸ್ ಬರೀ ಒಳ್ಳೆಯದಕ್ಕೆ ಮಾತ್ರ, ಕೆಟ್ಟದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ನಿಮಗೆ ಮದುವೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿ ಇರೋದ್ರಿಂದ ಏನು ಮಾಡೋದು? ಜಾತಕ ತೋರಿಸಿದ್ವಿ, ಎಲ್ಲ ಗ್ರಹ ಶಾಂತಿ ಮಾಡಿಸಿದ್ವಿ, ಪೂಜೆ ಮಾಡಿಸಿದ್ವಿ, ಹೋಮ ಮಾಡಿಸಿದ್ವಿ, ಆದರೂ ನಮಗೆ ಮದುವೆ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಇದೊಂದು ಸರಳವಾದ ದಾರಿ. ಏನಪ್ಪ ಅಂತ ಅಂದರೆ, ಮದುವೆ ಆಗೋದಕ್ಕೆ ಅಡೆತಡೆಗಳು ಇದೆ, ಕಷ್ಟ ಆಗ್ತಾ ಇದೆ ಅನ್ನೋಂಥವ್ರಿಗೆ ಈ ಕಪ್ಪು ಯಾವ ರೀತಿ ಕೆಲಸ ಮಾಡುತ್ತೆ? ನಿಮಗೆ ಈ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥ ಅಂದಮೇಲೆ ಒಂದು ಹೆಣ್ಣಿದೆ ಅಂದಮೇಲೆ ಒಂದು ಗಂಡು ಇರುತ್ತೆ. ಅದೇ ರೀತಿ ಆ ಹೆಣ್ಣು ಅಥವಾ ಗಂಡು ಎಲ್ಲೇ ಇದ್ದರೂ ಕೂಡ ನಿಮಗೆ ಆಕರ್ಷಣೆ ಆಗುತ್ತೆ. ಹೆಣ್ಣಿದ್ರೆ ಗಂಡು ಕೇಳ್ಕೊಂಡು ಬರ್ತಾರೆ, ಈ ರೀತಿ ಆಗುತ್ತೆ. ಇದಕ್ಕೆ ನೀವೇನಪ್ಪ ಮಾಡಬೇಕು ಅಂತಂದರೆ, ನಮಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋನ ಕಳಿಸ್ಬೇಕು. ಯಾರಿಗೆ ಮದುವೆ ಆಗಬೇಕಾಗಿದೆ ಅವರು ಒಬ್ಬರದ್ದು ಮಾತ್ರನೇ ಫೋಟೋ ಕಳಿಸ್ಬೇಕು. ಗಂಡು ಹೆಣ್ಣಿನ ಫೋಟೋ ಕಳಿಸಿದ್ರೆ ನಾವು ಮಾಡಲ್ಲ. ನಾವು ಬರೀ ಹೆಣ್ಣಿಗೆ ಮದುವೆ ಆಗ್ತಾ ಇಲ್ಲ ಅಂದರೆ ಹೆಣ್ಣು ಫೋಟೋ ಮಾತ್ರ ಕಳಿಸಿದ್ರೆ ಆ ಹೆಣ್ಣಿಗೆ ಕರ್ಮಾನುಸಾರವಾಗಿ ಯಾವ ಗಂಡು ಸಿಗಬೇಕು ಆ ಗಂಡು ಹುಡಿಕೊಂಡು ಬರ್ತಾರೆ, ಮದುವೆ ಆಗುತ್ತೆ. ಗಂಡಿದ್ರೆ ಗಂಡಿನ ಫೋಟೋ ಮಾತ್ರ ಕಳಿಸ್ಬೇಕು. ಗಂಡಿಗೆ ಅವರ ಕರ್ಮಾನುಸಾರವಾಗಿ ಯಾವ ಹೆಣ್ಣು ಸಿಗಬೇಕು ಆ ಹೆಣ್ಣು ಬರುತ್ತೆ. ಈ ರೀತಿ ನಾವು ಒಂದು ತಂತ್ರವನ್ನು, ಅಥರ್ವಣ ವೇದದಲ್ಲಿ ಇರತಕ್ಕಂಥ ಒಂದು ತಂತ್ರವನ್ನು ಉಪಯೋಗಿಸಿ ಮಾಡಿಕೊಡಲಾಗುತ್ತೆ. ಯಾಕಂದರೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಒಳ್ಳೆಯದಕ್ಕೆ ಮಾತ್ರ ಬಳಸಿ, ಒಳ್ಳೆಯದಕ್ಕೆ ಮಾತ್ರ ಯೋಚನೆ ಮಾಡಿ. ಮದುವೆ ಅಡೆತಡೆಗಳು ಏನೇ ಇದ್ದರೂ ನಿವಾರಣೆ ಮಾಡಿಕೊಡಲಾಗುತ್ತೆ. ಒಂದು ಫೋಟೋವನ್ನು ಕಳಿಸಿದ್ರೆ ಅದಕ್ಕೆ ಪೂಜೆಯನ್ನು ಮಾಡಿ ಮತ್ತೆ ನಿಮಗೆ ಕೊರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಈ ಕಪ್ಪು ಹಚ್ಕೊಳ್ಳೋದ್ರಿಂದ ನಿಮಗೆ ಮದುವೆ ಆಗುತ್ತೆ. ನಿಮ್ಮ ಫೋಟೋ ಮತ್ತು ಕಪ್ಪು ಎಲ್ಲವನ್ನು ನಿಮಗೆ ಕೊರಿಯರ್ ಮಾಡಲಾಗುತ್ತೆ. ಕೊರಿಯರ್ ಮಾಡಿ ನಿಮಗೆ ಕಳಿಸಿಕೊಡಲಾಗುತ್ತೆ. ಕಪ್ಪು ನಾನಾ ರೀತಿ ಗಿಡಮೂಲಿಕೆಗಳನ್ನು ಬಳಸಿ ಸೂಕ್ತವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ, ನಿವೃತ್ತಿ ಮಾಡಿ, ಪ್ರಸಾದ ನೈವೇದ್ಯಗಳನ್ನು ಕೊಟ್ಟು, ನಿನ್ನನ್ನು ಏನಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ, ಇನ್ನು ಹಲವಾರು ರೀತಿಯ ಮೂಲಿಕೆಗಳು, ವಸ್ತುಗಳು ಎಲ್ಲವನ್ನು ಹಾಕಿ ಮಾಡಿರ್ತಕ್ಕಂಥ ಇದು ಒಂದು ಗಿಡಮೂಲಿಕೆ ಕಪ್ಪು ಮೈ ಅಂಜನ. ನೋಡಿ ವೀಕ್ಷಕರೇ, ಒಳ್ಳೆಯದಕ್ಕೆ ಮಾತ್ರ ಬಳಸಿ. ಬೇಕಾಗಿದ್ದವರು ಇಲ್ಲಿ ಕಾಣ್ತಿರೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಕರೆ ಮಾಡಿ ಮಾತಾಡಬಹುದು. ನಿಮ್ಗೆ ಬೇಕಾಗಿರುವಂಥದ್ದನ್ನು ನಿಮಗೆ ತಲುಪಿಸಿ ಕೊಡಲಾಗುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.